ಮುಂದೆ ಶ್ರೀ ಸೋದೆ ಮಠದ ಪರಂಪರೆಯಲ್ಲಿ 12ನೇ ಯತಿಗಳು ಶ್ರೀ ರತ್ನಗರ್ಭ ತೀರ್ಥರು. ಇವರು ಮಹಾ ತಪಸ್ವಿಗಳು ಮತ್ತು ಶ್ರೇಷ್ಠ ಮಟ್ಟದ ಯೋಗ ಸಾಧಕರು ಕೂಡ ಆಗಿದ್ದರು. ನಾರಳ ಅಂತ ಒಂದು ಕ್ಷೇತ್ರ ಮಂಗಳೂರಿನಿಂದ 22 ಕಿಲೋಮೀಟರ್ ದೂರದಲ್ಲಿದೆ. ಪ್ರಕೃತಿ ರಮ್ಯವಾದ ಒಂದು ಸ್ಥಳ. ಈ ನಾರಳದಲ್ಲಿರುವ ತಮ್ಮ ಮಠದಲ್ಲೇ ಪ್ರತಿದಿನ ಬೆಳಗ್ಗೆ ತಮ್ಮ ಪ್ರಾತರಾನ್ನಿಕ ಎಲ್ಲ ಆದ ಮೇಲೆ ಶ್ರೀ ಭೂವರಾಹ ತೀರ್ಥ ಅಂತಿದೆ, ಅದರ ದಂಡೆಯ ಮೇಲೆ ಕೂತು ಧ್ಯಾನ ಮಾಡ್ತಾ ಇದ್ದರು ಶ್ರೀ ರತ್ನಗರ್ಭ ತೀರ್ಥರು. ಇವರು ತಮ್ಮ ಯೋಗ ಸಾಮರ್ಥ್ಯದಿಂದ ಆಕಾಶದಲ್ಲಿ ಸೂರ್ಯ ಮೇಲೆ ಏರಿದಂತೆ ಇವರು ಕೂಡ 30 ಫೀಟು ಎತ್ತರಕ್ಕೇರಿ ತಪಸ್ಸನ್ನು ಮಾಡ್ತಾಯಿದ್ರು. ಮತ್ತೆ ಭೂಮಿಗೆ ಇಳಿದು ಬಂದು ಪೂಜೆ ಭಿಕ್ಷೆ ಇವುಗಳನ್ನೆಲ್ಲ ಮುಗಿಸ್ತಾ ಇದ್ದರು. ಈ ಒಂದು ಉಗ್ರ ತಪಸ್ಸನ್ನು ಕೇಳಿ ನೋಡಿದಂತಹ ಪುತ್ತಿಗೆಯ ರಾಜ ಚೌಟ ರಾಜ ಇವರಿಂದ ಮಂತ್ರಾಕ್ಷತೆ ಪಡ್ಕೊಂಡು ಹೋಗಿ ಯುದ್ಧದಲ್ಲಿ ತನ್ನ ಶತ್ರುಗಳನ್ನು ಸೋಲಿಸಿ ಅವನು ಗೆದ್ದ. ಇನ್ನೊಂದು ಸಲ ರಾಜ್ಯದಲ್ಲಿ ತುಂಬ ಕ್ಷಾಮ ಬಂದಾಗ ಚೌಟರಾಜ ಶ್ರೀ ರತ್ನಗರ್ಭ ತೀರ್ಥರಿಗೆ ಶರಣಾಗ್ತಾನೆ. ಶ್ರೀಗಳವರು ಆ ರಾಜನನ್ನು ಒಂದು ಎತ್ತರದ ಪ್ರದೇಶಕ್ಕೆ ಕರ್ಕೊಂಡು ಬಂದು ರಾಜನ ಒಂದು ಕಣ್ಣಿಗೆ ಬೆಣ್ಣೆಯನ್ನಿಟ್ಟು ಮುಚ್ಚಿ ಇನ್ನೊಂದು ಕಣ್ಣಿನಿಂದ ನೋಡು ಅಂತ ಹೇಳ್ತಾರೆ. ಮತ್ತು ತಮ್ಮ ಅಂತರಂಗದಲ್ಲಿರುವ ಆರಾಧ್ಯ ಮೂರ್ತಿಯನ್ನು ಪ್ರಾರ್ಥನೆ ಮಾಡ್ತಾರೆ. ರಾಜ ನೋಡ್ತಾ ಇರುವಂತೆಯೇ ಭೂವರಾಹ ಗುಡ್ಡದ ಮೇಲಿರುವ ತೀರ್ಥಕುಂಡದಿಂದ ಹೊರಗೆ ಬಂದು ನದಿಯವರೆಗೆ ಹೋಗಿ ಮತ್ತೆ ಆ ಕುಂಡದಲ್ಲಿ ಅದೃಶ್ಯ ಆಗಿಬಿಡ್ತಾನೆ ವರಾಹ. ಅಂದಿನಿಂದ ಆ ಕುಂಡಕ್ಕೆ ವರಾಹ ತೀರ್ಥ ಅಂತಲೇ ಹೆಸರಾಗುತ್ತೆ. ಅವನ ಹೊರಟ ದಾರಿಯಲ್ಲಿ ನಿರ್ಮಾಣವಾದ ನೀರಿನ ಒಂದು ಏನು ಸೆಲೆ ಇದೆ ಅದಕ್ಕೆ ಕನ್ಯಾತೀರ್ಥ ಅಂತಲೂ ಕೂಡ ಹೆಸರು ಬರುತ್ತೆ. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಆ ಇಡೀ ಪ್ರದೇಶ ಯಾವುದೇ ನೀರಿನ ಕೊರತೆ ಇಲ್ಲದೇ ಸಮೃದ್ಧವಾಗಿದೆ. ಆ ಭೂವರಾಹ ಸ್ವಾಮಿ ಸಂಚಾರ ಮಾಡಿದ ಪ್ರದೇಶವನ್ನು ಚೌಟರಾಜ ಶ್ರೀಮಠಕ್ಕೆ ಶ್ರೀ ಸೋದೆ ಮಠಕ್ಕೆ ದಾನ ಕೊಟ್ಟುಬಿಟ್ಟ. ಶ್ರೀ ರತ್ನಗರ್ಭ ತೀರ್ಥರು ಶ್ರೀ ವೇದಾಂಗ ತೀರ್ಥರಿಗೆ ಆಶ್ರಮವನ್ನು ನೀಡಿ ತಮ್ಮ ಉತ್ತರಾಧಿಕಾರಿಯನ್ನಾಗಿ ಮಾಡಿದರು. ಮತ್ತು ತಮ್ಮ ಗುರುಗಳು ಇರಬೇಕಾದ್ರೇ, ತಮ್ಮ ಗುರುಗಳಾದ ಶ್ರೀ ವಿಶ್ವವಂದ್ಯ ತೀರ್ಥರು ಇರಬೇಕಾದ್ರೇ ನಾರಳ ಗ್ರಾಮದಲ್ಲಿ ತಾವು ವೃಂದಾವನಸ್ಥರಾಗಿದ್ದರು ಅಂತ ತಿಳಿದು ಬರುತ್ತೆ. ಇವರು ವೃಂದಾವನ ಅನ್ನೋದು ಭೂವರಾಹ ತೀರ್ಥದ ದಂಡೆಯ ಮೇಲಿನಲ್ಲಿ ಯಾವುದೇ ಛಾವಣಿ ಇಲ್ಲದೇನೆ ಇತ್ತು. ಈಗ ಅದಕ್ಕೆ ಶ್ರೀ ವಿಶ್ವೋತ್ತಮ ತೀರ್ಥರು ವೃಂದಾವನಕ್ಕೆ ಛಾವಣಿಯನ್ನೆಲ್ಲ ನಿರ್ಮಾಣ ಮಾಡಿದ್ದಾರೆ. ಮುಂದೆ ಇದೇ ಗ್ರಾಮದಲ್ಲೇ ನಾರಳ ಗ್ರಾಮದಲ್ಲೇ ನಾರಳತ್ತಾಯ ಕುಲದಲ್ಲಿ ಅವತಾರ ಮಾಡಿದ ಶ್ರೀ ನಾರಾಯಣಾಚಾರ್ಯರನ್ನುವರು ಶ್ರೀ ವಾದಿರಾಜರಿಂದಾಗಿ ಶಾಪ ತಗೊಂಡು ಬ್ರಹ್ಮರಾಕ್ಷಸರಾಗಿ ಮುಂದೆ ವಾದಿರಾಜರಿಂದಾಗಿ ಶಾಪ ವಿಮೋಚನೆ ಹೊಂದಿ ಭೂತರಾಜರು ಅಂತ ಪ್ರಸಿದ್ಧರಾಗಿ ಶ್ರೀ ವಾದಿರಾಜರ ಸೇವಕರಾಗ್ತಾರೆ. ಈ ಶ್ರೀ ರತ್ನಗರ್ಭ ತೀರ್ಥರ ಸನ್ನಿಧಿಯಲ್ಲಿ ಭೂತರಾಜರ ಗುಡಿಯೂ ಕೂಡ ಇದೆ. ಸಮಾಧಿನ ತಪಸ್ತೇಪೆ ನಾರಳೆ ಕ್ರೋಡಧಿಷ್ಠಿತೆ ರತ್ನಗರ್ಭ ಮುನಿಂ ವಂದೇ ಚೋಟರೇಶಸ್ಯ ರಕ್ಷಕಂ.